ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕೋವಿಡ್ ಆತಂಕ. ಜಿಲ್ಲೆಯಲ್ಲಿ ಮತ್ತೆರಡು ಕೊರೋನಾ ಪಾಸಿಟಿವ್ ಕೇಸಸ್ ಪತ್ತೆ ಆಗಿದೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆ 3ಕ್ಕೆ ಏರಿಕೆ ಆಗಿದೆ. ಸುಳ್ಯ ಮೂಲದ 83 ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ಆಗಿದೆ. ಸದ್ಯ ಸುಳ್ಯದಲ್ಲಿ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ವೃದ್ಧೆ. ಉತ್ತರ ಭಾರತ ಮೂಲದ 40 ವರ್ಷ ವ್ಯಕ್ತಿಗೂ ಕೂಡ ಕೋವಿಡ್ ಪಾಸಿಟಿವ್ ಆಗಿದೆ. ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ವ್ಯಕ್ತಿ ದಾಖಲಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ವ್ಯಕ್ತಿ. ರಾಜ್ಯದ ಹಲವು ಭಾಗಗಳಲ್ಲಿ ಬಹಳಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಆದರೆ ಒಂದೊಂದೇ ಭಾಗಗಳಲ್ಲಿ ಕೊರೋನಾ ಪಾಸಿಟಿವ್ ಕೇಸಸ್ಗಳು ಪತ್ತೆ ಆಗ್ತಾ ಇದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಜಿಲ್ಲೆಯಲ್ಲಿ ಮತ್ತೆರಡು ಕೊರೋನಾ ಪಾಸಿಟಿವ್ ಕೇಸಸ್ ಪತ್ತೆ ಆಗಿದೆ. ಇಲ್ಲಿ 3ಕ್ಕೆ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಳ್ಯ ಮೂಲದ 83 ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ಆಗಿರುವಂಥದ್ದು. ಸದ್ಯ ಸುಳ್ಯದಲ್ಲಿ ಹೋಮ್ ಐಸೋಲೇಷನ್ನಲ್ಲಿ ವೃದ್ಧೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿಗೂ ಕೂಡ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟಿದೆ. ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ವ್ಯಕ್ತಿ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಗೆ ಈ ವ್ಯಕ್ತಿ ದಾಖಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಅಯ್ಯೋ ಏನಾಗಲ್ಲಂತೆ ಬಿಡಿ, ಸುಮ್ಮನೆ ಹೆದರಿಸ್ತಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರವರ ಜೀವ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾರು ಹೆದರಿಸಿದ್ರು ಯಾರು ಬಿಟ್ರು ಕರೋನಾ ಇದೆ ಅನ್ನುವಂಥ ಕಾರಣದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈಗ ವೆದರ್ ಚೇಂಜಸ್ ಇದೆ, ಶೀತ ಕೆಮ್ಮು ಜ್ವರ ಬರುತ್ತೆ, ಹೌದು. ಹಾಗಂತ ಇದು ಅದಕ್ಕೆ ಅಂತ ಸುಮ್ಮನೆ ಇರಬೇಡಿ. ಹಾಸ್ಪಿಟಲಿಗೆ ಹೋಗಿ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯಾಕಂದರೆ ಮಹಾಮಾರಿ ಕರೋನಾ ಮತ್ತೊಮ್ಮೆ ವಕ್ರಿಸ್ಕೊಂಡಿದೆ. ಕೇಸಸ್ಗಳು ಇಲ್ಲ ಅಂತ ಒಂದೊಂದೇ ಭಾಗಗಳಲ್ಲಿ ಈ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಸುಮಾರು 180ಕ್ಕೂ ಹೆಚ್ಚು ಕೇಸಸ್ಗಳು ರಾಜ್ಯದಲ್ಲಿ ಆ್ಯಕ್ಟಿವ್ ಆಗಿದೆ. ಅದರಲ್ಲಿ ಮೊನ್ನೆ ನಾವು ನೋಡಿದಾಗ 44 ಕೇಸಸ್ಗಳು ಪಾಸಿಟಿವ್ ಇತ್ತು. ಬಟ್ ಈಗ ಸಂಖ್ಯೆ ಜಾಸ್ತಿ ಆಗಿದೆ, 50ರ ಗಡಿ ದಾಟ್ತಾ ಇದೆ. ಸುಮಾರು 6ರಿಂದ 7 ಮಂದಿ ICUನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಹೆಚ್ಚಿನ ಜನರು ಮಂಗಳೂರನ್ನು ತಲುಪ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದಲೂ ಕೂಡ ಗಡಿ ಭಾಗದಲ್ಲಿ ಹೆಚ್ಚು ಪ್ರಕರಣ ವರದಿಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ 12:30ಯಿಂದ 2:30ವರೆಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಟಿ ಕೆ ಅನಿಲ್ ಕುಮಾರ್ ಸಾಹೇಬರು, ಆಯುಕ್ತ ರಂದೀಪ್ ಸಾಹೇಬರು ಹಾಗೂ NHM MD ಡಾಕ್ಟರ್ ನವೀನ್ ಭಟ್ ಸಾಹೇಬರು ಒಂದು ವಿವರವಾದ ಸೂಚನೆಗಳು ಇರುವಂಥ ಒಂದು ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದಾರೆ. ಈ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ತಿಳಿಸಿರುವಂತೆ ನಾವು ಈಗ ಅಗತ್ಯ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಈ ದಿವಸ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರ ಸುದ್ದಿ ಸಭೆಯನ್ನು ಮಾಡಿ ಒಂದಷ್ಟು ಅಗತ್ಯ ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಒಂದು ಮನವಿ, ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ, ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ. ಕಾಸರಗೋಡಿನಲ್ಲಿ ನಿನ್ನೆಯವರೆಗೆ 27 ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ 25 ಹೋಮ್ ಐಸೋಲೇಷನ್ಲಿದ್ದಾರೆ. 2 ಆಸ್ಪತ್ರೆಯಲ್ಲಿದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ. ಅಲ್ಲಿ ದಿನಕ್ಕೆ 1 ಅಥವಾ 2 ಪ್ರಕರಣಗಳು ಅಷ್ಟೇ ವರದಿಯಾಗ್ತಿರೋಂಥದ್ದು. ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ಅಷ್ಟೇ, ಯಾವುದೇ ಗೊಂದಲ ಇಲ್ಲ, ಆತಂಕ ಪಡುವಂಥದ್ದೇನಿಲ್ಲ. ಪರೀಕ್ಷೆ ಮಾಡಿದಾಗ 1 ಅಥವಾ 2 ಪ್ರಕರಣಗಳು ಅಷ್ಟೇ ವರದಿಯಾಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆಯವರೆಗೆ 70 ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರೋವಂಥದ್ದು. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ. ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ 28/11/2023 ಹಾಗೂ 4/12/2023ರಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇದೀಗ ಎಲ್ಲ ಕಡೆಯಲ್ಲೂ ಕೂಡ ಕೋವಿಡ್ನ ಆತಂಕ ಇದ್ದೇ ಇದೆ. ಬಟ್ ದಕ್ಷಿಣ ಕನ್ನಡದಲ್ಲಿ ಕೇಸಸ್ಗಳು ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ನೋಡ್ತಾ ಇದ್ದ ಹಾಗೇನೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದೆ, ಈ ಕೇಸಸ್ಗಳ ಅಂದರೆ ಅವರ ಸಿಚುವೇಶನ್ ಹೇಗಿದೆ, ವೈದ್ಯರು ಏನು ಹೇಳ್ತಾರೆ?
ಆ ನೀತಿ ನಿಜವಾಗ್ಲು, ಯಾಕಂದ್ರೆ ಮೊನ್ನೆ ದಿವಸ ಯಾವಾಗ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆ ಒಂಚೂರು ಗಂಭೀರವಾಗಿ ಪರಿಗಣಿಸಿ ಟೆಸ್ಟಿಂಗ್ ಅನ್ನ ಪ್ರಾರಂಭ ಮಾಡಿದ ದಿವಸದಂದೇ ಒಂದು ಪಾಸಿಟಿವ್ ಪ್ರಕರಣ ಅನ್ನುವಂಥದ್ದು ಪತ್ತೆಯಾಗಿತ್ತು. ಉಡುಪಿ ಮೂಲದ ವೃದ್ಧರೋರ್ವರಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಕಂಡು ಬಂದಿದ್ದಂಥದ್ದು ಉಪತಳಿಯ ಒಂದು ವೈರಸ್. ಇದಾದ ಬಳಿಕ ನಿನ್ನೆ ಕೂಡ ಸುಳ್ಯದ ಓರ್ವ ಮಹಿಳೆಯಲ್ಲೂ ಕೂಡ ಈ ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ. ಇದಾದ ಬಳಿಕ ಮತ್ತೆ ಮಂಗಳೂರಿನಲ್ಲಿರುವಂತಹ ಉತ್ತರ ಭಾರತದ ಮೂಲದ ವ್ಯಕ್ತಿಯಲ್ಲೂ ಕೂಡ ಈ ಕೋವಿಡ್ ಪ್ರಕರಣ ಕಂಡು ಬಂದಿರುವಂತದ್ದು ಸ್ವಲ್ಪ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಜಿಲ್ಲಾ ಆರೋಗ್ಯ ಇಲಾಖೆ ಏನಿದೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರು ಕೂಡ ನೆರೆಯ ಕೇರಳ ರಾಜ್ಯದಿಂದ ಅನೇಕ ಜನ ಕರ್ನಾಟಕಕ್ಕೆ ಬರುವಂತ ಒಂದು ದಿನನಿತ್ಯದ ಒಂದು ದಿನಚರಿ ಇದೆ. ಸಾವಿರಾರು ಜನ ಆ ಕಡೆಯಿಂದ ಈ ಕಡೆ ಬರ್ತಾ ಇರ್ತಾರೆ. ಹಾಗಾಗಿ ಗಡಿ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿಕೊಂಡ್ರು ಕೂಡ ಈಗ ಈ ಒಳಗಡೆಯಿಂದಲೇ ಅಂದ್ರೆ ಜಿಲ್ಲೆಯ ಒಳಭಾಗದಲ್ಲಿ ಈಗ ಸೋಂಕು ಪತ್ತೆಯಾಗಿರುವಂತದ್ದು ಆತಂಕ ಕಾರಣ ಆಗಿದೆ. ಇವರ ಈ ಲಿಂಕ್ ಏನು, ಆ ಟ್ರಾವೆಲ್ ಹಿಸ್ಟ್ರಿ ಏನು, ಎಲ್ಲಿಂದ ಈ ಸೋಂಕು ಬಂತು ಅನ್ನುವಂತ ವಿಚಾರವಾಗಿ ಕೂಡ ಈಗ ಆರೋಗ್ಯ ಅಧಿಕಾರಿಗಳು ಒಂದು ಪತ್ತೆ ಹಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಒಟ್ಟು ಪ್ರಕರಣದ ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3ಕ್ಕೆ ಏರಿದೆ. ಯಾಕಂದ್ರೆ ಇದು ಈಗ ಕಳೆದ 3 ದಿನದ ಒಂದು ಗ್ರಾಫ್ ಅನ್ನು ನೋಡಿದ ಸಂದರ್ಭದಲ್ಲಿ ಇದು ಏರಿಕೆಯನ್ನ ಕಾಣ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇನ್ನಷ್ಟು ಒಂಚೂರು ಜಾಗೃತಿಯನ್ನ ವಹಿಸುವಂತ ಒಂದು ಅಗತ್ಯತೆಗಳು ಕೂಡ ಇರುವಂತದ್ದು. ಟೆಸ್ಟಿಂಗ್ ಅನ್ನ ಕೂಡ ಜಾಸ್ತಿ ಮಾಡುವಂತ ಒಂದು ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಇವತ್ತು ಕೂಡ ಒಂದು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಜಿಲ್ಲೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ನೆರೆಯ ಕೇರಳ ಭಾಗದಿಂದ ಬರುವಂತಹ ಒಂದು ಪ್ರದೇಶ ಚೆಕ್ ಪೋಸ್ಟ್ ಇಲ್ಲಿ ಈಗ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಎಲ್ಲರನ್ನ ಕೂಡ ತಪಾಸಣೆಗೆ ಒಳಪಡಿಸ್ತಾ ಇಲ್ಲ, ಆದ್ರೆ ಜಾಗೃತಿಯನ್ನ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮೊನ್ನೆ ಯಾವಾಗ ಪಾಸಿಟಿವ್ ಪ್ರಕರಣ ಬಂದಿತ್ತು, ನಿನ್ನೆ ಸ್ವತಃ ಆರೋಗ್ಯ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಯಾವುದೇ ಒಂದು ನಿರ್ಬಂಧಗಳನ್ನ ಕೂಡ ಹೇರಿಲ್ಲ, ಆದ್ರೆ ಕೆಲವು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ 2 ಪ್ರಕರಣ ಒಂದೇ ದಿನದಲ್ಲಿ ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಸ್ವಲ್ಪ ಗಡಿ ಭಾಗದಲ್ಲಿ ತಪಾಸಣೆ ಅನ್ನುವಂಥದ್ದು ಟೈಟ್ ಆಗುವಂತ ಸಾಧ್ಯತೆ ಇದೆ. ಎಲ್ಲಾ ಒಂದು ವಾಹನಗಳಾಗಿರ್ಬೋದು, ಆ ಕಡೆಯಿಂದ ಈ ಕಡೆ ಬರುವಂತಹ ಜನರು ಯಾರಿದ್ದಾರೆ, ಕಾಸರಗೋಡು ಆಗಿರ್ಬೋದು, ಕೇರಳ ಭಾಗದಿಂದ ಬರುವಂತಹ ಜನರನ್ನ ಅವರಲ್ಲಿ ರೋಗ ಲಕ್ಷಣಗಳು ಕಂಡು ಬಂದ ಅಂತ ಹಿನ್ನೆಲೆ ಏನಾದಿದ್ರೆ ಅವರನ್ನ ತಪಾಸಣೆಗೆ ಒಳಪಡಿಸುವಂತದ್ದು ಸ್ವಲ್ಪ ಇನ್ನಷ್ಟು ತೀವ್ರಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈಗ ಸದ್ಯ ಏನು 3 ಪ್ರಕರಣ ಇವತ್ತು ಕಂಡು ಬಂದಿದೆ, ನಿಯಂತ್ರಣಕ್ಕೆ ಬರುತ್ತಾ ಅಥವಾ ಇನ್ನೂ ಏರಿಕೆಯನ್ನ ಕಾಣ್ತಾ ಹೋಗುತ್ತಾ, ಅಥವಾ ಉಡುಪಿ ಮೂಲದಿಂದ ಬಂದಂತ ವ್ಯಕ್ತಿ ಅವರು ಖಾಸಗಿ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವರೆಲ್ಲ ಪಾಸಿಟಿವ್ ಪ್ರಕರಣ ಕಂಡು ಬಂದಿತ್ತು. ಉಡುಪಿ ಭಾಗದಿಂದ ಇದು ಏನಾದ್ರೂ ಹರಡುವಂತ ಬಂದಿತ್ತಾ ಅಥವಾ ಮಂಗಳೂರಿಗೆ ಬಂದ ಮೇಲೆ ಇದು ಹರಡಿತ್ತಾ, ಎಲ್ಲದರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆ ವೃದ್ಧ ಮಹಿಳೆ ಯಾರು ಸುಳ್ಯ ಭಾಗದಲ್ಲಿ ಪಾಸಿಟಿವ್ ಆಗಿತ್ತು ಅವರನ್ನ ಈಗ ಹೋಮ್ ಐಸೋಲೇಷನ್ ಅಲ್ಲಿ ಇಟ್ಟಿರುವಂತದ್ದು. ಇನ್ನು ಉತ್ತರ ಭಾರತದ ಮೂಲದ ವ್ಯಕ್ತಿಗೆ ನೇರವಾಗಿ ಉಸಿರಾಟದ ಸಮಸ್ಯೆ ಕಂಡು ಬಂದಿದೆ. ಇದು ನೇರವಾಗಿ ಕೊರೋನಾದ ಒಂದು ತೀವ್ರ ಲಕ್ಷಣ. ಹಾಗಾಗಿ ತೀವ್ರ ಗಂಭೀರ ಸ್ವರೂಪವಾದ ಒಂದು ಉಸಿರಾಟದ ಸಮಸ್ಯೆ ಬಂದಂತ ಹಿನ್ನೆಲೆಯಲ್ಲಿ ಅವರನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ವೆಲ್ಲಾಕ್ಗೆ ಈಗ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೀತಿ. ಓಕೆ, ಧನ್ಯವಾದ ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.